5 3 4 5. ಆದರೆ ನಿಮ್ಮೊಳಗೆ ಜಾರತ್ವವಾಗಲಿ, ಯಾವ ಅಶುದ್ಧತ್ವವಾಗಲಿ, ಇಲ್ಲವೇ ಲೋಭವಾಗಲಿ, ಪರಿಶುದ್ಧರಿಗೆ ತಕ್ಕ ಹಾಗೆ ಇವುಗಳ ಹೆಸರನ್ನು ಒಂದು ಸಲವಾದರೂ ಎತ್ತಬಾರದು. ಇಲ್ಲವೇ ಹೊಲಸುತನ, ಹುಚ್ಚು ಮಾತು, ಹುಚ್ಚೋದ್ಯ ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ಆತನಿಗೆ ಉಪಕಾರ ಸ್ತುತಿ ಮಾಡುವುದೇ ಉತ್ತಮ. ಯಾಕಂದರೆ ಯಾವ ಜಾರನಾಗಲಿ, ಅಶುದ್ಧನಾಗಲಿ, ವಿಗ್ರಹಕರಂತಿರುವ ಲೋಭಿಯಾಗಲಿ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯನಾಗುವುದಿಲ್ಲವೆಂದು ನೀವು ಬಲ್ಲಿರಲ್ಲವೇ ಎಂಬುದಾಗಿ. ಅಲ್ಲಿಂದ ಮುಂದೆ ಕೂಡ ಇನ್ನು ಅದೇ ಒಂದು ಆಲೋಚನೆ ಮುಂದುವರೆದಿರುವಂತ ನೋಡ್ತೇವೆ. ಹೇಗೂ ಎಫೆಸರ್ 4ನೇ ಅಧ್ಯಾಯ 25ನೇ ವಚನದಿಂದ 5ನೇ ಅಧ್ಯಾಯದ 21 ವಚನದವರೆಗೂ ಒಂದೇ ವಿಷಯ ಅಲ್ಲಿ ಬೋಧಿಸಿರುವಂಥದ್ದು ನಾವು ನೋಡ್ತೇವೆ. ಹೇಗೂ ನಮಗೆ ಅಧ್ಯಾಯಗಳು ಮಾಡುವಾಗ 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ ಬೇರೆಯಾಗಿ ಮಾಡಿರುವಂಥದ್ದು ನೋಡ್ತೇವೆ. ಹೇಗೂ ಒಂದು ಆಲೋಚನೆ, ವಿಶ್ವಾಸಿಗಳು ನಡ್ಕೊಳ್ಳಬೇಕಾಗಿರುವಂಥದ್ದು ವಿಶ್ವಾಸಿಗಳ ನಡೆ ಅಂತೇಳಿ ನೋಡಿದ್ದೇವೆ. ಮೊದಲು ಕ್ರಿಸ್ತನೊಂದಿಗೆ ಕೂತುಕೊಳ್ಳೋದು, ಎರಡನಾಗಿ ಕ್ರಿಸ್ತನೊಂದಿಗೆ ನಡೆಯುವಂಥದ್ದು, ಮತ್ತು 6ನೇದಲ್ಲಿ ಬರುವಾಗ ಕ್ರಿಸ್ತನಲ್ಲಿ ನಿಂತುಕೊಳ್ಳೋದರ ಬಗ್ಗೆ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡಿರೋ ಹಾಗೆ ವಾಚ್ಮೆನ್ ಈ ಪುಸ್ತಕ ಬಹಳ ವಿಶೇಷವಾಗಿ ಇದರಲ್ಲಿ ಬರೆದಿರುವಂಥದ್ದು ಮತ್ತು ಅನೇಕರು ಅದನ್ನು ಹೆಚ್ಚಾಗಿ ಓದಿರುವಂಥದ್ದು ಕೂಡ ನೋಡ್ತೇವೆ. ಮತ್ತು ಆತ್ಮಿಕ ಪ್ರಯೋಜನ ಲಾಭವನ್ನು ಉಂಟು ಮಾಡುವಂಥದ್ದು ಕೂಡ ಆ ಪುಸ್ತಕವಾಗಿದೆ, ದೇವರು ಉಪಯೋಗಿಸಿರುವಂಥದ್ದು ನಾವು ನೋಡ್ತೇವೆ. ಎಲ್ಲ ನೋಡುವಾಗ ಅದರಲ್ಲಿ ಆತನು ಈ ಒಂದು ಪುಸ್ತಕದ ಹೆಸರನ್ನೇ ಎಲ್ಲ ನೋಡುವಾಗ ಸಿಟ್ ವಾಕ್ ಸ್ಟ್ಯಾಂಡ್ ಎಂಬುದಾಗಿ ಪುಸ್ತಕದ ಹೆಸರು. ಅದರಲ್ಲಿ 5ನೇ ಅಧ್ಯಾಯ ಎಫೆಸ 5 ವಿವರಿಸಿರುವಂಥದ್ದು ನೋಡ್ತೇವೆ. ಅದರಿಂದ 4ನೇ ಅಧ್ಯಾಯ 25ನೇ ವಚನದಿಂದ ಇಲ್ಲಿ 5ನೇ ಅಧ್ಯಾಯ 21 ವಚನವರೆಗೂ ಅದೇ ವಿಷಯ ಇತ್ತು. ಆದರೆ ಅದಕ್ಕಿಂತ ಹಿಂದೆ ಹೋಗೋದಾದರೆ ಒಂದು ವೇಳೆ ಅಂದರೆ ಕೆಲವರು ಹಾಗೆ ಹೇಳುವಂಥದ್ದು, ಆದರೆ 17ನೇ ಅಧ್ಯಾಯದಿಂದಲೇ ಈ ಒಂದು ವಿಷಯ ಕಲಿಸ್ತಿರುವಂಥದ್ದು ನೋಡ್ತೇವೆ. ಯಾಕಂದರೆ ಎಚ್ಚರಿಕೆಯ ಮಾತಾಗಿ ಮತ್ತು ನಮ್ಮನ್ನು ಪ್ರೇರೇಪಣೆ ಏನನ್ನು ಮಾಡಬೇಕೋ ಅದನ್ನು ಕೊಡಿಸುವಂಥದ್ದು, ಮತ್ತು ಕೆಲವು ಮಾಡದೇ ಇರೋದಕ್ಕೆ ಅಪ್ಪಣೆ ಕೊಡುವಂಥ ವಿಷಯ ಆಜ್ಞೆಯಾಗಿ ಮಾಡಿರುವಂಥದ್ದು ನಾವು ನೋಡ್ತೇವೆ. ಹೇಗೂ ಏನಂತಾರೆ, ಕೃಪೆಯಲ್ಲಿ ಆಜ್ಞೆ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ನಾವು ನೋಡಿದ್ರು ಕೂಡ ಪ್ರೀತಿಯ ನಿಮಿತ್ತ ಪ್ರೀತಿಗೋಸ್ಕರ ನಾವು ಮಾಡುವಂಥದ್ದಾಗಿದೆ ಅಂತ ಹೇಳಿ ನಾವು ನಂತರ ಕೆಲವು ಕಡೆ ನಾವು ಪೌಲನು ಹೇಳ್ತಾರೆ ನಾವು ಪ್ರಿಯ ಮಕ್ಕಳು ಎಂಬುದಾಗಿ ಕೂಡ ಹೇಳ್ತಾನೆ, ಮತ್ತು ಕೆಲವು ಕಡೆ ನೋಡುವಾಗ ಸೇವಕರು ಎಂಬುದಾಗಿ ಕೂಡ ಹೇಳ್ತಾನೆ. ಹಾಗಂದಾಗ ನಮ್ಮ ಒಂದು ಪಾತ್ರ ಎರಡೂ ರೀತಿಯಲ್ಲಿ ಉಂಟು. ಹಾಗಿರುವಾಗ ನೋಡ್ತೇವೆ ನಾವು ಯಾವಾಗ ಸೇವಕರು ಅಂಥೇಳಿ ಅಥವಾ ಆತನಿಗೆ ಗುಲಾಮರು ಅಂತ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಕೇವಲ ನಾವು ಆಜ್ಞೆಯನ್ನು ಅನುಸರಿಸುವಂಥದ್ದೇ ಆಗಿದೆ. ಮತ್ತು ಹೇಗೂ ನಾವು ಕರ್ತನನ್ನು, ದೇವರನ್ನು ಹಾಗೆ ನಾವು ನಡೆದುಕೊಳ್ಳೋದು ಕೂಡ ಅವಶ್ಯಕವಾಗಿರುತ್ತದೆ. ಅದರ ಜೊತೆಯಲ್ಲಿ ನಾವು ನೆನಪು ಮಾಡ್ಕೊಳ್ಳೋದು ಏನಂದರೆ ನಾವು ಆತನ ಪ್ರಿಯ ಮಕ್ಕಳು ಕೂಡ ಆಗಿದ್ದೇವೆ. ಅದಕ್ಕೋಸ್ಕರವೇ ಅಂದರೆ 17ನೇ ವಚನಕ್ಕೆ ಬಂದರೆ 4ನೇದಲ್ಲಿ ಆತನೇ ಹೇಳ್ತಾನೆ, ಆದ್ದರಿಂದ 12 ಜನ ನಡೆದುಕೊಳ್ಳೋ ಪ್ರಕಾರ ಇನ್ನ ಮೇಲೆ ನೀವು ನಡೆದುಕೊಳ್ಳಬಾರ್ದು ಅಂತ ಹೇಳ್ತಾನೆ. ಯಾಕೆ ನಡೆದುಕೊಳ್ಳಬಾರ್ದು? ಅವ್ರು ಹೇಗಿದ್ದಾರೆ ಅಲ್ಲಿ ಅನೇಕ ಸಂಗತಿಗಳನ್ನ ಆತನೇ ಅದನ್ನು. ಅದರ ನಂತರ ನೋಡ್ತೇವೆ 25ನೇ ವಚನದಿಂದ ಮುಂದೆ ಬರುವಾಗ ನೋಡ್ತೇವೆ ನಾವು ಇಂಥ ಕೆಲವುಗಳನ್ನು ಬಿಟ್ಟು ಬಿಡಬೇಕು, ಮತ್ತು ಇಲ್ಲಿ ಮುಂದೆ ಬರುವಾಗ ಇಂಥ ಸಂಗತಿ ಮಾಡಲಾರ್ದೆ ಆಜ್ಞೆ ಆಗಿ. ಯಾಕಂದ್ರೆ ನಾವು ಹೊಸಬರಾಗಿದ್ದೇವೆ, ಹೊಸ ಮನುಷ್ಯರಾಗಿದ್ದೇವೆ, ಅಥವಾ ಕ್ರಿಸ್ತನಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿದ್ದೇವೆ, ನೂತನ ಸೃಷ್ಟಿಯಾಗಿದ್ದೇವೆ. ಆದ್ದರಿಂದ ಈ ಒಂದು ವಚನ 25ನೇ ವಚನದಿಂದ ಯಾಕೆ 17ನೇ ವಚನದಿಂದಲೂ ಕೂಡ ಒಂದು ವೇಳೆ ಏನನ್ನು ಮಾಡಬಾರ್ದು ಅಂತ ಹೇಳಿದ್ರು ಕೂಡ 25ನೇ ವಚನದಿಂದ 5ನೇದು 21ನೇ ವಚನವರೆಗೂ ಪ್ರೀತಿಯ ನಿಮಿತ್ತ ಮಾಡಬೇಕಾಗಿರುತ್ತೆ ಸಂಗತಿ ಹೇಳಿರೋದು ನೋಡ್ತೇವೆ. 25ನೇ ವಚನ ನೋಡ್ಬೇಕಾದ್ರೆ ನೋಡ್ತೇವೆ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಿದ್ರು ಪಾಪ ಮಾಡಬೇಡ್ರಿ, ಸೂರ್ಯನು ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ,
ಸೈತಾನನಿಗೆ ಅವಕಾಶ ಕೊಡಬೇಡ್ರಿ, ಹೀಗೆಲ್ಲ ಆತನ ಹೇಳುವಾಗ ಯಾಕೆ ಹಾಗೆ ಮಾಡಿ ಅಂದರೆ ನೀವು ಕ್ರಿಸ್ತನ ಪ್ರೀತಿಯನ್ನು ಅನುಸರಿಸುವರಾಗಿದೆ. ಅದಕ್ಕೆ ಆತನ ಕೊನೆ ಬರುವಾಗ 31ನೇ ವರ್ಷದಲ್ಲಿ ಹೇಳ್ತಾರೆ ಅಂದರೆ ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದಂತೆ ನೀವೊಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರು ಕ್ಷಮಿಸುವರಾಗಿಯೂ ಇರಲಿ. ಅದಾದ ಮೇಲೆ 5ನೇ ವರ್ಷ ಅಂದರೆ ಆದ್ದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರು ಅನುಸರಿಸುವರಾಗಿರ್ರಿ. ಕ್ರಿಸ್ತರು ನಿಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ರಿ. ಅಂದರೆ ಹಿಂದಿನ ಸಂಗತಿ ನಡೆಯಬಾರ್ದು, ಆ ರೀತಿ ನಡ್ಕೋಬಾರ್ದು 25ನೇ ವರ್ಷದಿಂದ ಇಲ್ಲಿವರೆಗೂ ಅಂತಂದರೆ ಅವಳನ್ನು ಮಾಡಬಾರ್ದಂದ್ರೆ ನಾವು ಪ್ರೀತಿಯಿಂದ ನಡ್ಕೊಳ್ಬೇಕಾಗಿದೆ. ಮತ್ತು ಆ ಪ್ರೀತಿಗೆ ಮಟ್ಟ ಅಥವಾ ಅದಕ್ಕೆ ಮಾದರಿಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನು ಏನಂತಾರೆ ಕ್ರಿಸ್ತ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನಾವು ಪ್ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು. ನಾವು ಆತನ ಯಜ್ಞದ ಬಗ್ಗೆ ಕಳೆದ ವಾರದಲ್ಲಿ ನೋಡಿದ್ದೇವೆ. ಇವತ್ತು ನಾವು ನೋಡ್ಲಿಕ್ಕಿರುವಾಗ ಪ್ರೀತಿಯಲ್ಲಿ ಹೇಗೆ ನಡ್ಕೊಳ್ರಿ ಮತ್ತು ಪ್ರೀತಿಯಲ್ಲಿ ನಡ್ಕೋಬೇಕಾದ್ರೆ ಹಿಂದಿನ ಸಂಗತಿಗಳಲ್ಲಿ ಏನಂತಾರೆ 25ರಿಂದ ಬರುವಂಥ ವಚನಗಳಿಗೆ ನಾವು ಅದಕ್ಕೆ ವಿರೋಧವಾಗಿ ನಾವು ನಡೆಯಬೇಕಾದ್ರೆ ಪ್ರೀತಿಯಲ್ಲಿ ನಡ್ಕೊಳ್ರಿ. ಹಾಗೆ ಬರುವಾಗ ಇವತ್ತು ನಾವು ನೋಡುವಾಗ 3ರಿಂದ 5 ವಚನಗಳು ಬರುವಾಗ ಸುಮಾರು 6-7 ವಚನಗಳು ಕೂಡ ನೋಡ್ತೇವೆ. ಆದರೆ ಇವತ್ತು 5ನೇ ವಚನದಲ್ಲಿ ಕೂಡ 4ನೇ ವಚನದಲ್ಲಿ ಕೂಡ ಅನೇಕ ವಿಷಯಗಳು ಉಂಟು. ಸಾಧ್ಯವಾದಲ್ಲಿ ನಾವು ಮುಂದಿನ ವಾರದಲ್ಲಿ ನಾವು ನೋಡೋಣ. ಯಾಕಂದರೆ ಇವತ್ತು ನಾವು ನೋಡುವಾಗ ಪ್ರೀತಿಯಲ್ಲಿ ನಡ್ಕೊಳ್ರಿ ಅಂತಂದರೆ ಇಲ್ಲಿ ಬರುವಾಗ 3ರಿಂದ 5 ವಚನ ವಿಶೇಷವಾಗಿ ನೋಡುವಾಗ ಪ್ರೀತಿ ಅದು ಅಲ್ಲ ಅಂತ ಹೇಳಿ, ಅಂದರೆ ಈ ರೀತಿ ನಡೆದುಕೊಳ್ಳುವಂಥದ್ದು ಪ್ರೀತಿ ಅಲ್ಲ. ಪ್ರೀತಿಯಲ್ಲಿ ನಡ್ಕೋಬೇಕಾದ್ರೆ ಈ ರೀತಿಯಾಗಿ ನಿಮ್ಮಲ್ಲಿ ಇರಬಾರ್ದು. ಅದಕ್ಕೆ 3ನೇ ವಚನ ಹೇಳುವಾಗ ಆದರೆ ನಿಮ್ಮೊಳಗೆ ಜಾರತ್ವವಾಗಲಿ, ಯಾವ ಅಶುದ್ಧತ್ವವಾಗಲಿ, ಇಲ್ಲ ಲೋಭವಾಗಲಿ, ಪರಿಶುದ್ಧರಿಗೆ ತಕ್ಕ ಹಾಗೆ ಅವುಗಳ ಹೆಸರನ್ನು ಒಂದು ಸಲವಾದರೂ ಎತ್ತಬಾರದು. ನಾವು ಎತ್ತಬಾರದು, ಅಂಥದ್ದು ಇರಬಾರ್ದು. ಮತ್ತೆಲ್ಲ ನೋಡ್ತೇವೆ ಇಲ್ಲವೇ ಹೊಲಸುತನ, ಹುಚ್ಚು ಮಾತು, ಕುಚ್ಚಿದೇವು ಬೇಡ, ಇಂಥ ಅನೇಕ ವಿಷಯಗಳು ನೋಡುವಾಗ ನಾವು ಬಹಳ ಸರಳವಾಗಿ ತೆಗೆದುಕೊಳ್ತೇವೆ. ಸರಳವಾಗಿ ಕೆಲವು ಸರಿ ಮಾತಾಡ್ತೇವೆ, ಅನೇಕ ಸಾರಿ ತಮಾಷೆ ಅಥವಾ ಅರ್ಥವಿಲ್ಲದಂಥ ವ್ಯರ್ಥವಾದಂಥ ಮಾತುಗಳನ್ನು ಆಡ್ತಾ ಇರ್ತೇವೆ. ಅಲ್ಲವುಗಳಿಗೋಸ್ಕರ ಇಲ್ಲ ಅಂತ ಹೇಳ್ತಾನೆ. ಆದರೆ ಆತನು ಹೇಳುವಾಗ ಇಲ್ಲಿ 3 ವಿಷಯ ಹೇಳ್ತಾನೆ. ಅಂದರೆ ಆತನು ಇವೆಲ್ಲವುಗಳು ಪ್ರೀತಿಯಿಂದ ಬರುವಂಥದ್ದಲ್ಲ. ನಾವು ತಮಾಷೆ ಮಾಡಿದ್ರು, ಕುಚ್ಚೋದೆ ಮಾಡಿದ್ರು, ಹೊಲಸು ಮಾತಾಡಿದ್ರು, ಅನೇಕ ಸರಿ ನಾವು ಯಾರ ಬಗ್ಗೆ ಮಾತಾಡಿ ಹೇಳ್ತೇವೆ ಅವರಿಗೆ ಪ್ರೀತಿ ಮಾಡದಿರೋದ್ರಿಂದ ಅವ್ರ ಬಗ್ಗೆ ನಾವು ಕುಚ್ಚೋದೆ ಮಾಡ್ತೇವೆ, ಅವ್ರ ಬಗ್ಗೆ ಏನಂತಾರೆ ತಪ್ಪಾಗಿ ಮಾತಾಡ್ತೇವೆ, ಅಥವಾ ಅವರನ್ನು ಒಂದು ರೀತಿ ಅಪಮಾನ ಮಾಡ್ತೇವೆ. ಪ್ರೀತಿ ನಮ್ಮಲ್ಲಿ ಇರೋದಿಲ್ಲ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಮೊದಲನೇದಾಗಿ ಅಲ್ಲಿ ನೋಡುವಾಗ 3ನೇ ಆದರೆ ನಿಮ್ಮೊಳಗೆ ಜಾರತ್ವವಾಗಲಿ, ಯಾವ ಅಶುದ್ಧತ್ವ ಆಗಲಿ. ಇಲ್ಲಿ ಅಶುದ್ಧತ್ವ ಮತ್ತು 5ನೇ ಅಧ್ಯಾಯದಲ್ಲಿ ಬರುವಾಗಲೂ ಯಾಕಂದ್ರೆ ಯಾವ ಜಾರನಾಗಲಿ, ಅಶುದ್ಧನಾಗಲಿ, ವಿಗ್ರಹಕ್ಕಂತಿರುವ ಲೋಭಿಯಾಗಲಿ ಇವರು ಕ್ರಿಸ್ತರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಅಂದ್ರೆ ನಾವು ನೋಡುವಾಗ ಮುಖ್ಯವಾಗಿ ನಾವು ನೆನಪು ಮಾಡ್ಕೊಳ್ಳುವಂತ ನೋಡುವಾಗ ಏನಂದ್ರೆ ಪ್ರಕಟಣೆ ಗ್ರಂಥ ಅಭ್ಯಾಸ ಮಾಡುವಾಗ ನಾವು ನೋಡಿದ್ದೇವೆ. ಎಫೆಸ ಪಟ್ಟಣ ಒಂದು ಏನಂತಾರೆ ಒಂದು ರೀತಿ ಇವತ್ತಿನ ದೊಡ್ಡ ಪಟ್ಟಣಗಳಿಗೆ ಸಮವಾಗಿರುವಂಥ ಪಟ್ಟಣದಾಗಿತ್ತು. ಅಂದರೆ ಅದು ಬಂದರು ಪ್ರದೇಶವಾಗಿತ್ತು, ವಾಣಿಜ್ಯ ವ್ಯಾಪಾರ ಮಾಡುವುದಕ್ಕೆ ಕೇಂದ್ರ ಸ್ಥಾನವಾಗಿತ್ತು. ಯಾವಾಗ ಅಂತ ಪಟ್ಟಣ ಇರುತ್ತೋ ಅಲ್ಲಿ ಎಲ್ಲ ರೀತಿಯ ಜನರು, ಎಲ್ಲ ಭಾಷೆಯವರು, ಎಲ್ಲ ರೀತಿಯ ಜನರು ಸೇರಿಕೊಂಡು ಏನಂತಾರೆ ಹೊಸದಾದಂಥ ಒಂದು ನಿಯಮಗಳು ಅಥವಾ ಹೊಸದಾದಂಥ ಅಭ್ಯಾಸ ಆಚಾರಗಳನ್ನು ಮಾಡೋದು. ಆದರೆ ಅದಕ್ಕೆ ಹಾಗೆ ಮಾಡುವಂತೆ ಪ್ರಚೋದನೆ ಮಾಡೋದಕ್ಕೆ ಅಲ್ಲಿ ಎಫೆಸದಲ್ಲಿ ನೋಡ್ತೇವೆ ಡಯಾನ ದೇವತೆಯ ಮುಖ್ಯವಾದಂಥ ಒಂದು ದೇವಾಲಯವಿತ್ತು. ಆ ಒಂದು ವಿಗ್ರಹಾರಾಧನೆ ಮಾಡುವಂಥದ್ದು ಅಥವಾ ಆ ದೇವಸ್ಥಾನ ಕಲಿಸುವಂಥದ್ದೇ ಜಾರತ್ವವನ್ನು ಮುಖ್ಯವಾಗಿ ಕಲಿಸುವಂಥ, ಪ್ರಚೋದಿಸುವಂಥ ಒಂದು ಸ್ಥಾನ ಅದು ಆಗಿತ್ತು. ಆ ಭಕ್ತರು ಹಾಗೆ ಮಾಡುವಂಥದ್ದು ಅದಾಗಿತ್ತು. ಹೀಗಿರುವಾಗ ಅದರ ಜೊತೆಯಲ್ಲಿಯೇ ಮತ್ತೆ ಅನೇಕರು ಅದರ ಜೊತೆಯಲ್ಲಿ ಏನಂದ್ರೆ
ನಾವು ಹಿಂದಿನ ವಚನ ನೋಡಿದ್ದೇವೆ 28ನೇ ವರ್ಷದಲ್ಲಿ 4ನೇ 28ನೇ ವರ್ಷದಲ್ಲಿ ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದಾದ್ರೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ, ಹಾಗೆ ಕೊರತೆಯವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು. ಅಂದ್ರೆ ಇಲ್ಲಿ ನೋಡುವಾಗ ಅಲ್ಲಿ ಕಳವು ಕೂಡ ಆಗುವಂತೆ. ಇವತ್ತು ನಾವು ನೋಡಿದ್ರೆ ಹಳ್ಳಿಗಳಲ್ಲಿ ಕಳ್ಳತನ ಅಥವಾ ಅನೇಕ ಹೇಳುವಂತ ಅನೇಕ ದುಷ್ಟತನ ಅಶುದ್ಧತ್ವವಾಗಿ ಕಡಿಮೆಯಾಗಿ ನೋಡ್ತೇವೆ, ಅಂದ್ರೆ ಲೌಕಿಕವಾಗಿ ದೈಹಿಕವಾಗಿ ನೋಡೋದು. ಆದರೆ ಪಟ್ಟಣ ಅಂದ ತಕ್ಷಣ ಪಟ್ಟಣದಲ್ಲಿ ಎಲ್ಲಾ ರೀತಿಯಾದಂತಹ ಸಂಗತಿಗಳು. ಎಫೆಸ ಪಟ್ಟಣ ಮುಖ್ಯವಾಗಿ ಅದಕ್ಕೆ ಒಂದು ಕೇಂದ್ರ ಸ್ಥಾನವಾಗಿತ್ತು ಮತ್ತು ಧಾರ್ಮಿಕವಾಗಿ ಇಂಥ ಎಲ್ಲಾ ವಿಷಯಗಳಿಗೆ ಅದು ಪ್ರಚೋದನೆ ನೀಡುವಂಥದ್ದಾಗಿತ್ತು. ಹಾಗಿರುವುದರಿಂದ ಅವರೆಲ್ಲರೂ ಅದನ್ನು ಒಂದು ರೀತಿ ಸಾಮಾನ್ಯವಾಗಿ ಅದನ್ನು ಅವರು ಅಂಗೀಕರಿಸಿ ಜೀವಿಸ್ತಿದ್ರು. ಯಾಕಂದ್ರೆ ಮತ್ತು ಅಷ್ಟೇ ಅಲ್ಲ, ಅನೇಕರು ಹಾಗೆ ಮಾಡುವುದಕ್ಕೆ ಪ್ರಚೋದನೆ ಮಾಡುವಂಥವ್ರು ಕೂಡ ಆಗಿದ್ದಾರೆ. 6ನೇ ವರ್ಷದಲ್ಲಿ ನೋಡ್ತೇವೆ, ಹುರುಳಿಲ್ಲದ ಮಾತುಗಳಿಂದ ಯಾರು ನಿಮ್ಮನ್ನು ಮೋಸಗೊಳಿಸದಿರಲಿ, ಯಾಕಂದ್ರೆ ಇಂಥವುಗಳಿಂದ ದೇವರ ಕೋಪ ಆತನಿಗೆ ಅವಿಧೇಯರಾದ ಮಕ್ಕಳ ಮೇಲೆ ಬರುತ್ತದೆ. ಅಂದ್ರೆ ಇಲ್ಲಿ ಮೋಸಗೊಳಿಸುವಂಥದ್ದು, ಅಂದ್ರೆ ಇವೆಲ್ಲ ಕಾರ್ಯ ಮಾಡುವಾಗ ಮೋಸಗೊಳಿಸುವಂತ ಒಂದು ಜನರು ಅಥವಾ ಬೋಧನೆ ಅಥವಾ ಅಂತ ಒಂದು ವ್ಯವಸ್ಥೆ ಅಲ್ಲಿರುವಂಥದ್ದು. ಇವತ್ತು ನಾವು ನೋಡ್ತೇವೆ ಇಂಥ ಅನೇಕ ಸಂಗತಿಗಳು. ಕ್ರೈಸ್ತರು ಅಥವಾ ಪಾಸ್ಟರ್ ಅಂತ ಹೇಳ್ಕೊಂಡ್ರು ಕೂಡ ಅನೇಕ ರೀತಿಯಲ್ಲಿ ತಮಗೆ ಬೇಕಾದಂಥ ರೀತಿಯಲ್ಲಿ ಬೇಡವಾದಂಥದನ್ನು ಹೇಳಿ ಜನರಿಗೆ ಮೋಸಪಡಿಸ್ಬೋದು. ಇದೆಲ್ಲ ಪರವಾಗಿಲ್ಲ, ಇದು ತಪ್ಪಲ್ಲ, ಹೀಗೆ ಮಾಡಿದ್ರೆ ಏನು ದೇವರ ವಾಕ್ಯಕ್ಕೆ ವಿರೋಧವಲ್ಲ, ಇವೆಲ್ಲ ಹೇಳುವಂಥದ್ದು. ಆದರೆ ಏನಂತಾರೆ, ಕ್ರೈಸ್ತರಾಗಿ ವಿಶ್ವಾಸಿಗಳಾಗಿ ಹೇಳುವಂಥದ್ದು ಒಂದು ವಿಷಯವಾದರೆ, ಇಲ್ಲಿ ಆ ಪಟ್ಟಣದ ದೇವತೆಯೇ ಅದನ್ನು ಬೋಧಿಸುವಂಥದ್ದಾಗಿತ್ತು. ಹಾಗಿರುವಾಗ ಅಲ್ಲಿ ಅವೆಲ್ಲವೂ ಸಹಜವಾಗಿಯೇ ನಡೀತಿತ್ತು. ಅಂದ್ರೆ ಇಲ್ಲ ನೋಡುವಾಗ ಈ ಎಲ್ಲ ವಿಷಯಗಳು ಮುಖ್ಯವಾಗಿ ನೋಡ್ಬೇಕಂದ್ರೆ ಅಲ್ಲಿ 3ನೇ ವರ್ಷದಲ್ಲಿ ಹೇಳೋ ಪ್ರಕಾರ, ಆದ್ರೆ ನಿಮ್ಮೊಳಗೆ ಜಾರತ್ವಾಗಲಿ ಯಾವ ಅಶುದ್ಧತ್ವಾಗಲಿ ಇಲ್ಲ ಲೋಭವಾಗಲಿ ಇರಬಾರದು ಅಂತ ಹೇಳಿ ನೋಡುವಾಗ ಇವುಗಳು ಪ್ರೀತಿ ಇಲ್ಲದೆ ಮಾಡುವಂತ ಕಾರ್ಯಗಳು. ಪ್ರೀತಿ ಇಲ್ಲದೆ ಒಂದ್ ವೇಳೆ ಇವುಗಳು ಮಾಡುವಾಗ ಇವುಗಳು ಅನೇಕ ಸಾರಿ ಏನಂತಾರೆ ಹಣಕ್ಕೋಸ್ಕರ ಅಥವಾ ಇತರನ್ನು ನಮ್ಮಂತೆ ಪ್ರೀತಿಸದೆ ಇರುವುದಕ್ಕೋಸ್ಕರ ಇವುಗಳು ಮಾಡುವಂತ ಕಾರ್ಯಗಳಾಗಿರುವಂಥದ್ದು. ನಾವು ಏನಂತಾರೆ ಪ್ರೀತಿಗೆ ಇದು ವಿರುದ್ಧವಾಗಿರುವಂಥದ್ದು. ಪ್ರೀತಿ ಮಾಡುವಂಥ ಅಂದ್ರೆ ನಾವು ನೋಡುವಾಗ ಇವತ್ತು ಸಾಧಾರಣವಾಗಿ ಹೇಗೂ ಈ ಒಂದು ಕಾಮಾಭಿಲಾಷೆ ಅಥವಾ ಶರೀರದಾಶೆ ಇವುಗಳ ನಿಮಿತ್ತವಾಗಿಯೇ ದೇವರ ಕೋಪ 2 ಸಾರಿ ಮನುಷ್ಯನ ಮೇಲೆ ಬಂದಿರುವಂಥದ್ದು ನಮ್ಮೆಲ್ಲರಿಗೆ ಗೊತ್ತಿರುವಂಥ ವಿಷಯ. ನೋಹನ ಕಾಲದಲ್ಲಿಯೂ ಅದೇ ಒಂದು ಮುಖ್ಯವಾದಂಥ ಪಾಪವಾಗಿತ್ತು. ದೇವರು ಎಲ್ಲ ಜನರನ್ನು ನಾಶಪಡಿಸಿದ, ದೇವರು ಕೋಪಗೊಂಡನು, ದೇವರು ಬಹಳ ಬೇಸರ ಪಟ್ಟು ತಾನು ಸೃಷ್ಟಿ ಮಾಡೋದ್ರ ಬಗ್ಗೆ ಮತ್ತು ನಾಶಪಡಿಸಿದ. ಮತ್ತು ಅಷ್ಟೇ ಅಲ್ಲ, ಸೊದೋಮ್ ಗೊಮೋರ ಪಟ್ಟಣ ನಾಶಪಡಿಸಿರುವಂಥದ್ದು ನೋಡುವಾಗಲೂ ಕೂಡ ಅಲ್ಲಿ ಕೂಡ ಅದೇ ಪಾಪದ ಬಗ್ಗೆ ಹೇಳಿರುವಂಥದ್ದು. ಅಂದ್ರೆ ಇಲ್ಲಿ ಪಾಪ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇವತ್ತು ಏನಂತಾರೆ ಎಫೆಸ ಪಟ್ಟಣದಲ್ಲಿ ಪೌಲನು ಹೇಳುವಾಗ ನಮ್ಗೆ ನೋಡುವಾಗ ಇಲ್ಲಿ ನೋಡ್ತೀವಿ, ನಾವು ಪ್ರೀತಿ ಮಾಡದೇ ಇರುವಂಥದ್ದನ್ನು ಪ್ರೀತಿ ಎನ್ನುವಂಥ ಹೆಸರಲ್ಲಿ ವ್ಯಾಪಾರ ಮಾಡುವಂಥದ್ದಾಗಲಿ, ದ್ವೇಷ ಮಾಡುವಂಥದ್ದಾಗಲಿ ಅಥವಾ ಲೋಭ ಎಲ್ಲ ನೋಡುವಾಗ ಇತರರಿಗೆ ಇರುವಂಥದ್ದು ನಮಗೂ ಬೇಕು ಆಸೆ ಪಡುವಂಥದ್ದು ಪ್ರೀತಿ ಮಾಡದಿರುವಂಥದ್ದು. ನನ್ನ ಸಹೋದರನಿಗೆ ಇದೆಲ್ಲ ಸಂತೋಷ ಪಡಬೇಕು ಅಥವಾ ನನ್ನ ಸಹೋದರನಿಗಿಲ್ವಲ್ಲ ನಾನು ದುಃಖ ಪಡಬೇಕು ಅಥವಾ ಸಹೋದರನಿಗಿಲ್ವಲ್ಲ ನಾನು ಹಂಚಿಕೊಳ್ಬೇಕು. ಅಂದ್ರೆ ಮೊದಲಾಗಿ ನಮ್ಮ ಯಾರಿಗೆ ಇದೆಯೋ ಅವರಂತೆ ನನ್ನಲ್ಲಿ ಇರಬೇಕು. ಅದನ್ನೇ ನಾವು ತಿರ್ಗಾ ಏನಂತಾರೆ ದಶಾಗ್ನಿಗಳಲ್ಲಿ ಹೇಳಿರುವಂಥದ್ದು ನೋಡ್ತೇವೆ. ಯಾಕಂದ್ರೆ ಇವತ್ತು ಲೋಕ ಹಾಗೆ ಅದನ್ನು ಕಲಿಸ್ತದೆ. ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಯೌನಸ್ಥರು ಇವತ್ತು ಏನಂತಾರೆ ಬಿದ್ದು ಹೋಗಂತ ಕಾರ್ಯ ಇದೇ ವಿಷಯಕ್ಕೆ. ಆದರೆ ಅಂದ್ರೆ ಇಲ್ಲಿ ಜಾರತ್ವ ಅಂತ ಇಲ್ಲಿ ಹೇಳಿದ್ರು ಕೂಡ ಇಲ್ಲಿ ಇವತ್ತು ಏನಂತಾರೆ ಸಮಾಜ ಕಲಿಸುವಂಥದ್ದು ಆ ರೀತಿಯಾಗಿ ಅದು ಕಲಿಸ್ತಾ ಇಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ಅದನ್ನೇ ಪ್ರಚೋದನೆ ಮಾಡ್ತಿರೋದು. ಇವತ್ತು ಏನೇ ಹೇಳ್ತಾರೆ ಅಂದ್ರೆ ಯಾರು ಹೇಳಿದ್ರು ಅವರು ಲವ್ ಮಾಡ್ತಾ ಇದಾರೆ, ಲವ್ ಮಾಡಿ ಮದುವೆ ಆದ್ರು. ಅದು ಮದುವೆ ಆಗ್ತಾರೆ ಎಲ್ಲರೂ ಅದೇ ಕೇಳ್ತಾರೆ, ಲವ್ ಮಾಡಿದ್ರ. ಜನರಿಗೆ ಲವ್ ಮಾಡುವಂಥದ್ದು ಬಹಳ
ಒಂದು ಲವ್ ಅನ್ನುವಂಥದ್ದು ಕಾಮನ್ ಆದಂಥ ಒಂದು ಪದವಾಗಿ ಹೋಗಿದೆ. ಫಿಲಿಮ್ಗಳು ಅವುಗಳನ್ನೇ ಕಲಿಸ್ತಾ ಇರುತ್ತೆ. ಅವು ಏನನ್ನು ಕಲಿಸ್ತದೆ? ಅವ್ರು ನಿಜವಾಗಲೂ ನಮ್ಮ ಒಂದು ಪ್ರೀತಿಯ ಸಂಬಂಧ, ಪವಿತ್ರವಾದಂಥ ಸಂಬಂಧ, ಮದುವೆಯ ಸಂಬಂಧ ಇವುಗಳನ್ನು ಬೋಧಿಸುತ್ತಿಲ್ಲ. ಎಲ್ಲ ಏನಂತಾರೆ ಫಿಲಿಮ್ಗಳಂತ ಹೇಳಿ ಮುಖ್ಯವಾಗಿ ಜನರ ಮೇಲೆ ಇವತ್ತು ಪರಿಣಾಮ ಬೀರುವಂಥದ್ದು ಅದೇ ಯೌವನಸ್ಥರ ಮೇಲೆ. ಅವ್ರು ಇನ್ನೂ 10ನೇ ಕ್ಲಾಸು ಹೋಗಲ್ಲ, 9ನೇ ಕ್ಲಾಸು ಹೋಗಲ್ಲ, ಆದರೆ ಅವಾಗಲೇ ಲವ್ ಅಂತ ಅವ್ರು ಏನಂದ್ರೆ ಲವ್ ಮಾಡ್ತಿದ್ದಾರೆ. ಅದೇ ಅದು ಲವ್, ಅದನ್ನೇ ಇಲ್ಲಿ ಇವತ್ತಿನ ಒಂದು ಸ್ಥಿತಿಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕಾದ್ರೆ ಇಲ್ಲಿ ಹೇಳ್ತಿರುವಂಥದ್ದು ಲವ್ ಅಲ್ಲ, ಬದಲಾಗಿ ಅದು ಏನು ಬೋಧಿಸ್ತದೆ ಅಲ್ಲಿ ಜಾರತ್ವ, ಅಶುದ್ಧತ್ವ, ಲೋಭ ಇವುಗಳು ಬೋಧಿಸ್ತವೆ. ಅವಳು ಗೊತ್ತಿಲ್ಲದೆ ಜನರ ಮನಸ್ಸನ್ನು ಅಥವಾ ವಿಶೇಷವಾಗಿ ಮಕ್ಕಳ ಮನಸ್ಸನ್ನು ಹಾಳು ಮಾಡ್ತೇವೆ. ಅನೇಕ ಏನಂತಾರೆ ಟಿ ವಿ ಪ್ರೋಗ್ರಾಮ್ಗಳಂತೂ ಇವತ್ತು ದೂರದ ವಿಷಯಗಳಾಗೋಯ್ತು. ಯಾಕಂದರೆ ಇವತ್ತೆಲ್ಲ ನಮಗೆ ಮೊಬೈಲ್ನಲ್ಲೇ ಎಲ್ಲ ಸಿಗ್ತವೆ. ಅನೇಕ ವಿಷಯಗಳು ಪ್ರಚೋದನೆ ಮಾಡುವಂಥವುಗಳಾಗಿವೆ, ಮಕ್ಕಳ ಮನಸ್ಸನ್ನು ಕೆಡಿಸುವಂಥದ್ದಾಗಿದೆ, ಮಕ್ಕಳಿಗೆ ಬೇಡವಾದಂಥ ವಿಷಯಗಳಿಗೆ ಉತ್ತೇಜನ ಕೊಡುವಂಥದ್ದಾಗಿದೆ. ಅನೇಕ ಮತ್ತು ಅದಕ್ಕೆ ನೋಡ್ತೇವೆ, ಮುಂದಿನ ವಾರಗಳಲ್ಲಿ ನೋಡ್ತೇವೆ ಬರೋ ವಿಷಯಗಳಿದೆ. ಅನೇಕ ಸರಿ ಏನಂತಾರೆ ಜೋಕ್ಸ್, ಬರೀ ನಾವು ಕಾಮಿಡಿ ಇರಬೇಕು, ಜೋಕ್ಸ್ ಇರಬೇಕು ಅಂತ ನೋಡ್ತೇವೆ. ಆದರೆ ಅವೆಲ್ಲವುಗಳು ಕೂಡ ಇದೇ ಒಂದು ಮಾದರಿಯಲ್ಲಿ ಅಥವಾ ಇದೇ ಒಂದು ಇಂಡೈರೆಕ್ಟ್ ಆಗಿ ಇದನ್ನೇ ಎತ್ತಿ ತೋರಿಸೋದಕ್ಕೋಸ್ಕರ ಮಾತನಾಡುವಂಥದ್ದು. ಆ ವಿಷಯಗಳು ಬಿಟ್ಟರೆ ಶರೀರ ಸಂಬಂಧಪಟ್ಟ ಹಾಗೆ, ಕಾಮಾಭಿಲಾಷೆಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನು ಬಿಟ್ಟರೆ ಬೇರೆ ವಿಷಯಗಳು ಅಷ್ಟೊಂದು ಹಾಸ್ಯಾಸ್ಪದವಾಗಿ ಕಾಣಲ್ಲ, ಅಷ್ಟೊಂದು ಜನ ಏನಂತಾರೆ ಆನಂದ ಪಡಲ್ಲ. ಆದರೆ ಯಾವಾಗ ಇಂಥ ವಿಷಯಗಳು ಬರುತ್ತೋ ಅವುಗಳಿಂದ ಉತ್ತೇಜನಗೊಂಡು ಇನ್ನು ಬೇಡವಾದವರಿಗೂ ಕೂಡ, ಅದಕ್ಕೆ ನಾವು ನೋಡುವಂಥ ಕಾರ್ಯಕ್ರಮಗಳಾಗಲಿ, ನಾವು ನೋಡುವಂಥ ವಿಷಯಗಳಾಗಲಿ, ನಾವು ಓದುವಂಥ ವಿಷಯಗಳಾಗಲಿ, ಕೇಳುವಂಥ ವಿಷಯಗಳಾಗಲಿ, ಇವುಗಳು ಏನನ್ನು ನಮ್ಮನ್ನು ಯಾವುದಕ್ಕೆ ನಮ್ಮನ್ನು ನಡೆಸ್ತೇವೆ, ಯಾವುದಕ್ಕೆ ನಮ್ಮನ್ನು ಉತ್ತೇಜನ ನೀಡ್ತೇವೆ, ಅವುಗಳು ಪ್ರೀತಿ ಅಲ್ಲ. ಆದರೆ ಇವತ್ತು ಸಹಜವಾಗಿ ಮನುಷ್ಯರಿಗೆ ಪ್ರೀತಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಅಂದರೆ ಪ್ರೀತಿ ಮಾಡ್ತಾರೆ. ತಂದೆ ತಾಯಿಗಳು ಓದಬೇಕು ಅಂತೇಳಿ ಸ್ಕೂಲ್ಗೆ ಕಾಲೇಜ್ ಕಳಿಸಿದ್ರೆ ಅವರು ಓದಲ್ಲ, ಅಭ್ಯಾಸ ಮಾಡಲ್ಲ, ಶಿಕ್ಷಣ ಪಡೆಯಲ್ಲ, ಬದಲಾಗಿ ಏನು ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಅಂತ. ಅನೇಕರು ಇದರಿಂದ ಹಾಳಾಗಿ ಹೋಗಿರುತ್ತೆ. ಅನೇಕರು ಏನಂತಾರೆ ಮಾರ್ಗ ತಪ್ಪಿ ಹೋಗಿದ್ದಾರೆ. ಅವರ ಏನಂತಾರೆ ಸಮಯ ಮತ್ತು ಅವರ ಏನಂತಾರೆ ಜೀವನ ವ್ಯರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲಿಗೆ ಮುಟ್ಟಬೇಕಾಗಿತ್ತು, ಏನನ್ನು ಮಾಡಬೇಕಾಗಿತ್ತು ಅದನ್ನು ಮಧ್ಯದಲ್ಲಿಯೇ ಕೈ ಬಿಟ್ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಪ್ರೀತಿ. ಇದೊಂದು ಬಹಳ ದೊಡ್ಡ ವಿಷಯ. ಅನೇಕರಿಗೆ ಇವತ್ತು ಈ ವಿಷಯ ಎದುರಿಸ್ತಿರೋದು ನೋಡ್ತೇವೆ. ಅನೇಕ ತಂದೆ ತಾಯಿಗಳಿಗೆ ಇದು ಸವಾಲಾಗಿ ಇವತ್ತು ಬೆಳ್ಕೊಂಡಿದೆ. ನಮ್ಮ ಮಕ್ಕಳು ಏನನ್ನು ನೋಡ್ತಾರೆ, ಅಥವಾ ನಮ್ಮ ಮಕ್ಕಳು ಏನನ್ನು ಓದ್ತಾರೆ, ಅಥವಾ ನಮ್ಮ ಮಕ್ಕಳು ಯಾವ ಜೊತೆಯಲ್ಲಿ ಸಹವಾಸದಲ್ಲಿದ್ದಾರೆ, ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಏನು ಮಾಡ್ತಾರೆ, ಇವುಗಳು ಇವತ್ತು ಬಹಳ ಏನಂತಾರೆ ಚಿಂತೆಗೆ, ತಂದೆ ತಾಯಿಗಳಿಗೆ ಅಥವಾ ಹಿರಿಯರಿಗೆ ಚಿಂತೆಗೆ ಒಳ ಮಾಡುವಂಥದ್ದಾಗಿದೆ. ಅಂದರೆ ಏನಕ್ಕೆ ಅಂದರೆ ಅದರ ಹೆಸರು ಪ್ರೀತಿ, ಲವ್ ಮಾಡೋದು. ಎಲ್ಲ ವಿಶೇಷವಾಗಿ ನಮ್ಮ ಇಂಡಿಯಾದ ಫಿಲಿಮ್ಗಳು ನೋಡಿದ್ರೆ ಮುಖ್ಯದೇ ಅದೇ ಇರುತ್ತೆ. ಹೀರೋಯಿನ್ ಏನು ಮಾಡ್ತಾರೆ, ಲವ್ ಮಾಡ್ತಾರೆ. ಕೆಲವು ಅಂತ್ಯ ಏನಂತಾರೆ ಒಂದು ರೀತಿ ಟ್ರ್ಯಾಜಿಡಿಯಲ್ಲಿ ಅಂತ್ಯ ಕೊಟ್ಟರೆ, ಕೆಲವು ಅಂತ್ಯವು ಭಾಳ ಸುಖಕರವಾಗಿ ಮಾಡ್ತಾರೆ. ಅದ್ರ ಕೊನೆಗೆ ಅದರಲ್ಲಿ ಏನು ಬರೀ ಲವ್ ಅಂತ ಕೆಲಸ ಮಾಡ್ತಾರೆ. ಆದರೆ ಅದು ಪ್ರೀತಿ ಅಲ್ಲ, ಅದರ ವಿರುದ್ಧವಾಗಿದೆ. ಆ ಪ್ರೀತಿ ಹೆಸರಲ್ಲಿ ಮಾಡುವಂಥದ್ದೆಲ್ಲವೂ ಈ ವಿಶೇಷವಾಗಿ ನೋಡುವಾಗ ಇದನ್ನು ಕಲಿಸ್ತದೆ. ಅದು ಅಲ್ಲ, ಆ ರೀತಿ ಆಗಲ್ಲ. ಆದರೆ ಅವುಗಳಿಗೆ ವಿರೋಧವಾಗಿ ನಾವು ಜೀವಿಸಬೇಕಾದ್ರೆ ಅದು ಪ್ರೀತಿ ಅಲ್ಲ ಅನ್ನುವಂಥದ್ದು ನಮಗೆ ಮೊದಲು ತಿಳಿಯಬೇಕು. ಪ್ರೀತಿ ಏನಾಗಿದೆ? ಪ್ರೀತಿ ಹಾಗೆ ಕೇವಲ ಏನಂದರೆ ದೈಹಿಕವಾಗಿ ಅಥವಾ ಕೇವಲ ಭಾವನೆಗಳಿಗೆ ಉದ್ರೇಕವಾಗೋದಕ್ಕೋಸ್ಕರ ಬರುವಂಥ ಪ್ರೀತಿ ಅಲ್ಲ. ಬದಲಾಗಿ ನೋಡ್ತೇವೆ, ನಾವು ಆತ್ಮಿಕವಾಗಿ
ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಏನಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ ನಮಗೆ ಅರ್ಥವಾಗುತ್ತೆ. ದೇವರ ಪ್ರೀತಿಯಾಗಿದ್ದಾನೆ, ದೇವರು ಪ್ರೀತಿ ತೋರಿಸಿದ್ದಾನೆ ಅಂದರೆ ಹೇಗೆ ಪ್ರೀತಿ ತೋರಿಸ್ತಾನೆ? ಪ್ರೀತಿ ತೋರಿಸೋದು ನೋಡ್ತೇವೆ. ದೇವರು ಅಂದರೆ ತನ್ನ ಕುಮಾರನು ನಮಗೋಸ್ಕರ ಯಜ್ಞವಾಗಿ ನಮಗೋಸ್ಕರ ಮರಣಕ್ಕೆ ಒಪ್ಪಿಸುವಂಥದ್ದು, ನಮಗೋಸ್ಕರ ಆತನು ಅಂದರೆ ತನ್ನ ಕುಮಾರನನ್ನೇ ತ್ಯಜಿಸುವಂಥದ್ದು, ತಿರಸ್ಕರಿಸುವಂಥದ್ದು, ನಮಗೋಸ್ಕರ ಅಥವಾ ಏನಂತಾರೆ ಪ್ರೀತಿ ಮಾಡೋದಕ್ಕೋಸ್ಕರವೇ, ನಮ್ಮನ್ನು ಪ್ರೀತಿಸೋದಕ್ಕೋಸ್ಕರ ಆತನು ಕುಮಾರನು ಶಿಲುಬೆಯಲ್ಲಿ ನನ್ನ ದೇವರೇ ಯಾಕೆ ನನ್ನ ಕೈ ಬಿಡ್ತೀನಿ ಅಂತ ಕೂತ್ಕೊಂಡು ಯಾಕಂದರೆ ನಮಗೆ ಪ್ರೀತಿ ಮಾಡೋದಕ್ಕೋಸ್ಕರ, ಪ್ರೀತಿ ಏನಂತಾರೆ ತ್ಯಾಗ ಮಾಡುವಂಥದ್ದು, ಪ್ರೀತಿ ತನ್ನನ್ನು ತಾನೇ ಸಮರ್ಪಿಸುವಂಥದ್ದು, ಪ್ರೀತಿ ತನ್ನನ್ನು ತಾನೇ ಏನಂತಾರೆ ಏನಿಲ್ಲದಂತೆ ಮಾಡುವಂಥದ್ದು ಆಗಿದೆ. ಅದು ಏನಂತಾರೆ ಕ್ರಿಸ್ತನಿಂದ ನಮಗೆ ತೋರಿದಂಥ ಪ್ರೀತಿ. ಮತ್ತು ನೋಡ್ತೇವೆ ಆ ಪ್ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಏನಂತಾರೆ ಆಯ್ಕೆಗಳು ಅಥವಾ ಷರತ್ತುಗಳು ಇಲ್ಲ. ಹೇಗೂ ನಾವು ಏನಂತಾರೆ 1 ಕೊರಿಂಥ 13ನೇ ಅಧ್ಯಾಯ ನಾವು ಆಮೇಲೆ ನಾವು ಓದಿದ್ರೆ ಗೊತ್ತಾಗುತ್ತೆ ಪ್ರೀತಿಯ ಬಗ್ಗೆ ವಿವರವಾಗಿ ಹೇಳಿರುವಂತ ನೋಡ್ತೇವೆ. ಹೇಗೂ ನಾವು ನೋಡ್ತೇವೆ, ನಾವು ಪಾಪಿಗಳಾಗಿದ್ದಾಗಲೂ ಪ್ರೀತಿಸಿ ನಮಗೋಸ್ಕರ ತಾನು ಪ್ರಾಣವನ್ನು ಕೊಡೋದ್ರ ಮೂಲಕ ಕರ್ತನಾದ ಯೇಸು ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾರೆ. ಪ್ರೀತಿ ಅಂದರೆ ಅದಾಗಿದೆ. ನಾವು ಆ ಪ್ರೀತಿಯನ್ನು ಮಾಡ್ತಿದ್ದೇವೆ, ನಾವು ಒಬ್ಬರಿಗೊಬ್ಬರು ಆ ಪ್ರೀತಿಯನ್ನು ಮಾಡ್ತಿದ್ದೇವೆ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ನಾವು ಸಭೆಯಲ್ಲಿ ನೋಡುವಾಗ ಈ ಒಂದು ಎಫೆಸ ಗ್ರಂಥದಲ್ಲಿ ನಾವು ನೋಡ್ತಾ ಬಂದಿದೆ, ನಾವು ಒಂದೇ ದೇಹದ ಅಂಗಾಂಗಗಳಾಗಿದ್ದೇವೆ. ಆ ರೀತಿಯಾಗಿ ಪ್ರೀತಿ ನಾವು ಮಾಡ್ತಿದ್ದೇವೆ. ಆ ಪ್ರೀತಿಗೆ ನಾವು ಏನಂತಾರೆ ಬೇರೆ ಹೆಸರು ಇಡಬೇಕಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬರುವಾಗ ಅದು ಇಲ್ಲದೇ ಇರುವಂಥ ಸಂಗತಿ ಅದಿಲ್ಲ. ಕೇವಲ ಏನಂತಾರೆ ವಿಶೇಷವಾಗಿ ಏನಂತಾರೆ ತಮ್ಮನ್ನು ತಾವು ಮಾರಿಕೊಳ್ಳೋದಕ್ಕೋಸ್ಕರ ಅಥವಾ ಹಣಕ್ಕೋಸ್ಕರ ಅಥವಾ ಇನ್ನೊಬ್ಬರನ್ನು ಏನಂತಾರೆ ಕೀಳಾಗಿ ನೋಡೋದಕ್ಕೋಸ್ಕರ, ತಿರಸ್ಕರಿಸೋದಕ್ಕೋಸ್ಕರ ಅವೆಲ್ಲವುಗಳು ಮಾಡೋದು ಪ್ರೀತಿ ಹೆಸರಲ್ಲಿ. ಅವುಗಳನ್ನು ಮಾಡುವಾಗ ಅವುಗಳು ಪ್ರೀತಿ ಅಲ್ಲ. ಅದಕ್ಕೋಸ್ಕರ ಇಲ್ಲಿ 5ನೇ ಅಧ್ಯಾಯ 2ನೇ ವರ್ಷದಲ್ಲಿ ಹೇಳೋ ಪ್ರಕಾರ ಇವಾಗ ನೀವು ಹೀಗೆ ಪ್ರೀತಿಯಲ್ಲಿ ನಡ್ಕೊಳ್ರಿ ಅಂತ ಹೇಳಿದ್ರೆ, ಪ್ರೀತಿ ಏನಲ್ಲ ನಮ್ಗದು ಗೊತ್ತಾಗಬೇಕಾಗಿರುತ್ತೆ. ಇದು ಪ್ರೀತಿ ಅಲ್ಲ. ಕೇವಲ ನನ್ನ ದೈಹಿಕ ಆಶೆಗಳು, ಶಾರೀರಿಕ ಆಶೆಗಳು ಅಥವಾ ನನ್ನ ಭಾವನೆಗಳು ಅಥವಾ ಏನಂತಾರೆ ನನಗಿರುವಂಥ ಲೌಕಿಕವಾದಂಥ ಅನೇಕ ವಿಷಯಗಳನ್ನು ತೃಪ್ತಿಪಡಿಸೋಸ್ಕರ ಜೀವಿಸುವಂಥದ್ದು ಪ್ರೀತಿ ಅಲ್ಲ. ಮತ್ತೆ ಅದರಲ್ಲಿ ಅಶುದ್ಧತ್ವವು ಕೂಡ ಒಂದಾಗಿದೆ. ಅಶುದ್ಧತ್ವ ಕೂಡ ಅದಕ್ಕೆ ಸಭೆಯಲ್ಲಿ ನೋಡುವಾಗ ಇವತ್ತು ವಚನ ನೋಡುವಾಗ 3 ವಿಷಯಗಳು ಹೇಳ್ತಾನೆ. ಆ 3 ವಿಷಯಗಳು ಯಾವುದನ್ನು ಇದು ಒಂದು ದೊಡ್ಡ ಪಾಪ, ಇದು ಸ್ವಲ್ಪ ಮಿಡಲ್ ಪಾಪ, ಇದು ಸ್ವಲ್ಪ ಕೊನೆ ಕೆಳಗಿನ ಪಾಪ ಅಂತಲ್ಲ, ಎಲ್ಲವೂ ಸಮಾನವಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ 3 ವಿಷಯ. ಆದ್ರೆ ನಿಮ್ಮೊಳಗೆ ಜಾರತ್ವವಾಗಲಿ, ಯಾವ ಅಶುದ್ಧತ್ವವಾಗಲಿ, ಇಲ್ಲವೇ ಲೋಭವಾಗಲಿ, ಲೋಭ ಅದು ಜಾರತ್ವಕ್ಕೆ ಸಮಾನವಾಗಿದೆ, ಅದು ಅಶುದ್ಧತ್ವಕ್ಕೆ ಸಮಾನ ಆಗಿದೆ. ಅಶುದ್ಧತ್ವ ಮೊದಲಿನದಕ್ಕೆ ಸಮಾನ ಆಗಿದೆ, ಲೋಭಕ್ಕೆ ಸಮಾನ ಆಗಿದೆ. ಮೂರನ್ನು ಕೂಡ ಒಂದೇ ರೀತಿಯಲ್ಲಿ. ಆದ್ರೆ ನಾವು ಅನೇಕ ಸಲ ನೋಡುವಾಗ ಕೆಲವನ್ನು ಮಾತ್ರ ಹೇಳ್ತೇವೆ, ಇದು ಇರಬಾರ್ದು, ಇಂಥದ್ದು ಮಾಡ್ಬೋದು, ಅದು ಮಾಡಿದ್ರೆ ಪರವಾಗಿಲ್ಲ. ಹೇಗೆ ನಾವು ನೋಡುವಾಗ ಇಂಥರ ಅನೇಕ ವಿಷಯಗಳು ದೇವರಾದರೂ ನಮ್ಮ ಅಂತರ ನೋಡೋದು. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗದಲ್ಲಿ ಮತ್ತೆ ಸುವಾರ್ತೆಯಲ್ಲಿ ನೋಡ್ತೀವಿ, ಆತನಾದರೂ ಇನ್ನೂ ಹೆಚ್ಚಾದಂಥ ಅಂದ್ರೆ ಹೇಗೂ ಇಲ್ಲಿ ಎಫೆಸ ಪಟ್ಟಣದವರು ಅಲ್ಲಿ ನಡೆಯುವಂಥ ರೀತಿ ನಾವು ನೋಡ್ಕೋಬಾರ್ದು. ಮತ್ತು ಅಷ್ಟೇ ಅಲ್ಲ, ಪೌಲನು ಹೇಳ್ಕೊಳ್ಳೋಂಥದ್ದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನೀವು ಏನಂತಾರೆ ಸಂತರಾಗಿದ್ದರಲ್ಲ ಅಥವಾ ದೇವಜನರಾಗಿದ್ದರಲ್ಲ, ಸೇಂಟ್ಸ್, ಅಥವಾ ಇಲ್ಲಿ ಹೇಳ್ತಾನೆ ದೇವರ ಮಕ್ಕಳಾಗಿ ದೇವ ಜನರಾಗಿದ್ದೀರಿ. ಹೀಗಿರುವಾಗ ನೀವು ಆ ರೀತಿ ನೋಡ್ಕೋಬೇಡ್ರಿ ಅಷ್ಟೇ. ನೀವು ಮುಂಚೆ ಆಗಿದ್ದೀರ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಬರುವಾಗ ಹಿಂದೆ ನೀವು ಆಗಿದ್ದೀರ. 7ನೇ ಮತ್ತು 8ನೇ ವಚನ ಹೇಳ್ತಾನೆ, ಅದೇ 5ನೇ 7, 8. ಆದ್ದರಿಂದ ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡ್ರಿ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಆದ್ರೆ ಈಗ ನೀವು ಕತ್ತಲಲ್ಲಿ ಬೆಳಕಾಗಿರೋದ್ರಿಂದ ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳ್ರಿ. ಇಲ್ಲಿ ನೋಡುವಾಗ ಹಿಂದೆ ಹಾಗಾಗಿದ್ರಿ ಮತ್ತು ನಿಮ್ಮ ಜೊತೆಯಲ್ಲಿರುವ ಹಾಗಿದ್ದಾರೆ, ಅವ್ರ ಜೊತೆ ಪಾಲುಗಾರ ಆಗಬೇಡ್ರಿ. ಅವ್ರು ಮಾಡುವಂಥ ಕಾರ್ಯಗಳು ಅವೇ ಆಗಿವೆ. ಆದರೆ
ನೀವು ಏನಾಗಿದ್ದೀರಿ ಅಂದರೆ ಇಲ್ಲಿ ಎಲ್ಲಿಂದ 1-3 ಅಧ್ಯಾಯದವರೆಗೂ ಪೌಲನು ಅದನ್ನೇ ಕಲಿಸಿದ್ದಾನೆ. ನೀವು ಏನಾಗಿದ್ದೀರಿ, ನೀವು ಏನಾಗಿರೋದು ಮೊದಲನೇ ಅಧ್ಯಾಯದಲ್ಲಿ ನಾವು ಮೊದಲನೇದಾಗಿ ಅದನ್ನೇ ನಾವು ನೋಡಿದ್ದೇವೆ. ಎಫೆಸ 1ನೇ ಅಧ್ಯಾಯ 1ನೇ ವರ್ಷದಲ್ಲಿ ದೇವರ ಚಿತ್ತಾನುಸಾರವಾಗಿ ಯೇಸು ಕ್ರಿಸ್ತನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ಪರಿಶುದ್ಧರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಗಸ್ತರಿಗೂ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮಗೆ ಕೃಪೆಯು ಶಾಂತಿ ಆಗಲಿ. ಇಲ್ಲಿ ಆತ್ಮೀಯತೆಲ್ಲ ಅಲ್ಲಿ ಇರುವಾಗ ಮುಂದೆ ಬರುವಾಗ ನಿಮ್ಮಲ್ಲಿ ಇಂಥವ್ರು ಇರಬಾರ್ದು, ನಿಮ್ಮಲ್ಲಿ ನೀವು ಇದು ಮಾಡಬಾರ್ದು, ಹಾಗೆ ಮಾಡಬಾರ್ದು ಅಂತ ಹೇಳ್ತಿದ್ದಾನೆ. ಆದರೆ ಅವರೆಲ್ಲರನ್ನು ಮೊದಲನೇದಾಗಿ ಏನು ಹೇಳ್ತಿದ್ದಾನೆ, ನೀವು ಪರಿಶುದ್ಧರು ಕ್ರಿಸ್ತ ಯೇಸುವಿನಲ್ಲಿ ನಂಬಿಗಸ್ತರು. ನಾವೆಲ್ಲರೂ ಅದೇ ಆಗಿದೆ ಮೊದಲನೇದಾಗಿ. ಮತ್ತು ಆ ಪರಿಶುದ್ಧರು ನಂಬಿಗಸ್ತರು ನಮ್ಮಿಂದ ಬರುತ್ತಲ್ಲ, ನಮ್ಮಷ್ಟಕ್ಕೆ ನಾವು ಪರಿಶುದ್ಧರೆಂದೂ ಆಗೋದಿಲ್ಲ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡದ ಹೊರತು ನಾವು ಪರಿಶುದ್ಧರಲ್ಲ. ಹಾಗಾದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡಬೇಕಾದ್ರೆ ಕ್ರಿಸ್ತನಲ್ಲಿ ಇಡುವಂಥ ನಂಬಿಕೆಯಿಂದಲೇ, ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದಲೇ ನಮ್ಮನ್ನು ನಂಬಿಗಸ್ತರೆಂದಾಗಿ ಆಗಿರುತ್ತದೆ. ಪೌಲನು ಅಲ್ಲಿ ಸೇರುವಂಥ ಅಲ್ಲಿ 10 ಜನ ಸೇರಿದ್ರು, 100 ಜನ ಸೇರಿದ್ರು, ಆ ಚರ್ಚ್ಗೆ ಆತನ ಉದ್ದೇಶಿಸಿ ಬರೆಯುವಾಗ ಮೊದಲು ಹೇಳ್ತಿದ್ದಾನೆ, ಆತನ ಹೇಳ್ತು ನೀವು ಪರಿಶುದ್ಧರು ನಂಬಿಗಸ್ತರು. ನಾವು ಇವತ್ತು ಕೂಡ ನಂಬಲು ನಾವು ಬರುವಾಗ ಕ್ರಿಸ್ತನ ಬಳಿ, ದೇವರ ಬಳಿಯಲ್ಲಿ ಕ್ರಿಸ್ತನ ಮೂಲಕ ನಾವು ಪರಿಶುದ್ಧರು ನಂಬಿಗಸ್ತರೇ ಆಗಿದ್ದೇವೆ. ಪೌಲನು ಅದನ್ನೇ ಹೇಳ್ತಾನೆ. ಅದರಲ್ಲಿ ಇಲ್ಲ ಇನ್ನು ಆತನು ಬರಿಬೋದಾಗಿತ್ತು. ಎಫೆಸ ಚರ್ಚ್ನಲ್ಲಿ ಕೆಲವರು ಪರಿಶುದ್ಧರು ನಂಬಿಗಸ್ತರು, ಇನ್ನು ಕೆಲವರು ಕೆಟ್ಟವರು ಅಪನಂಬಿಗಸ್ತರು ಆಗಿದ್ದಾರೆ. ಅಲ್ಲ, ಕ್ರಿಸ್ತನಲ್ಲಿ ನಂಬಿಕೆ ಇಡೋದು ನೋಡ್ಕೊಳ್ಳ. ಕ್ರಿಸ್ತನಲ್ಲಿ ನಂಬಿಕೆ ಇಡೋದು ಯಾವುದ್ರ ನಂಬಿಕೆ ಅಂದರೆ ಕ್ರಿಸ್ತನ ನಮ್ಮ ಪಾಪ 1 ಕೊರಿಂಥ 15ನೇ ಅಧ್ಯಾಯ ಪ್ರಕಾರ ದೇವರ ವಾಕ್ಯದ ಪ್ರಕಾರವೇ ಆತನು ನಮ್ಮ ಪಾಪಗೋಸ್ಕರ ಸತ್ತನು, ಉಣಲ್ಪಟ್ಟನು ಮತ್ತು ಅದೇ ಬರಹಗಳ ಪ್ರಕಾರವೇ ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದನು. ಅದು ಯಾಕೆ ಎದ್ದು ಬಂದನು, ನಾನು ಯಾಕೆ ಅದನ್ನು ನಂಬಬೇಕು, ನಾನು ಏನಾಗಿದ್ದೆ, ನಾನು ಇದರಿಂದ ನಂಬೋದ್ರ ಮೂಲಕ ನನಗೆ ಏನು ಬಿಡುಗಡೆ ಆಗುತ್ತೆ, ಆ ನಂಬಿಕೆ ನನ್ನನ್ನು ಪರಿಶುದ್ಧರನ್ನಾಗಿ ಮಾಡಿದೆ. ನಾನು ಪರಿಶುದ್ಧನೇ ಆಗಿದ್ದೇನೆ. ಆದರೆ ಮುಂದೆ ಬರುವಾಗ ಆಗ್ತಾನೆ, ನಮ್ಮ ಈ ಸಭೆಯಲ್ಲಿ ಇಂಥವ್ರು ಇರಬಾರ್ದು ಅಂತಂದ್ರೆ ಆತ್ಮೀಯ ಹೇಳ್ತಾನೆ, ನಿಮ್ಮಲ್ಲಿ ಪ್ರೀತಿ ಇರಬೇಕು. ಕ್ರಿಸ್ತನಲ್ಲಿರುವಂಥ ಪ್ರೀತಿ ನಡ್ಕೊಳ್ಬೇಕಾದ್ರೆ ಹೀಗಿರ್ಬೇಕು. ಅದಕ್ಕೋಸ್ಕರ ಆತ್ಮೀಯ ಹೇಳ್ತಾನೆ, ಪ್ರೀತಿಯಲ್ಲಿ ನಡ್ಕೊಳ್ಬೇಕಾದ್ರೆ ನಿಮ್ಮನ್ನು ನೀವು ನೆನಪು ಮಾಡ್ಕೊಡ್ರಿ. ಏನಾಗಿದ್ರೆ ಪರಿಶುದ್ಧರಾಗಿದ್ದಾರೆ, ದೇವಜನರಾಗಿದ್ದೀರ. ನಾವು ಪ್ರತಿ ಸಾರಿ ಅದನ್ನ ನೆನಪು ಮಾಡ್ಕೊಡ್ರಿ. ನಾವು ಎಲ್ಲೋ ಹೋಗಿ ಹೊರಗೆ ನಿಂತ್ಕೊಂಡು, ಜನರಲ್ಲಿ ನಿಂತ್ಕೊಂಡು, ಲೋಕದಲ್ಲಿ ಹೋಗಿ ನಿಂತ್ಕೊಂಡು ನಮ್ಮಷ್ಟಕ್ಕೆ ನಾವೇ ಮರ್ತು ಹೋಗ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ, ಪರಿಶುದ್ಧರಾಗಿದ್ದೇವೆ, ದೇವರಿಗೆ ನಂಬಿಗಸ್ತರಾಗಿದ್ದೇವೆ, ಮರ್ತು ಹೋಗ್ತೇವೆ. ಕೇವಲ ಬೈಬಲ್ ಹೋದಾಗ, ಪ್ರಾರ್ಥನೆ ಮಾಡುವಾಗ ಚರ್ಚ್ನಲ್ಲಿ ನಾವು ಹಾಗನ್ಬೋದು. ಮತ್ತೆ ಹೊರಗೆ ನಿಂತ್ಕೊಂಡ್ರೆ, ಎಲ್ಲೋ ಹೋಗಿ ನಿಂತ್ಕೊಂಡ್ರೆ, ಏನೋ ಒಂದು ಕೆಲಸ ಮಾಡಿದ್ರೆ, ಎಲ್ಲೋ ಕ್ಯೂವಲ್ಲಿ ನಿಂತ್ಕೊಂಡ್ರೆ ನಾವೆಲ್ಲ ಮರ್ತು ಹೋಗಿರ್ತೇವೆ. ದೇವರ ಮಕ್ಕಳು, ಕ್ರಿಸ್ತನು, ವಿಶ್ವಾಸಿ ಎಲ್ಲರ ಜೊತೆ ನಾವೆಲ್ಲ ಸಮಾನರೇ. ಅವ್ರಿಗೇನು ಬೇಕೋ ನಮಗದೇ ಬೇಕು, ಅದಕ್ಕೆ ಹೋರಾಡ್ತಾ ಇರ್ತೇವೆ, ಮರ್ತು ಹೋಗಿರ್ತೇವೆ ಪರಿಪೂರ್ಣವಾಗಿ. ಯಾಕಂದ್ರೆ ನಾವು ಇದ್ರೆ ಮರ್ತು ಹೋಗಲ್ಲ. ನಾವು ಏನಾಗಿದ್ದೋ ಪ್ರತಿಯೊಂದು ವಿಷಯದಲ್ಲಿಯೂ, ತೊಂದರೆಯಲ್ಲಿಯೂ, ಕಷ್ಟದಲ್ಲಿಯೂ, ಒಳ್ಳೆತನದಲ್ಲಿಯೂ, ಯಾವುದೇ ಪರಿಸ್ಥಿತಿಯಲ್ಲೂ ಮತ್ತು ಅದೇ ಸಮಯಕ್ಕೆ ಏನಂತಾರೆ ಒಳ್ಳೆಯ ಆಚರಣೆಯಲ್ಲಿಯೂ, ನಂಬಿಗಸ್ತಿಕೆಯಲ್ಲಿಯೂ, ಅಪನಂಬಿಗಸ್ತೆಯಲ್ಲಿಯೂ, ಕೆಟ್ಟ ನಡತೆಯಲ್ಲಿಯೂ ಅದರಲ್ಲಿ ಕೂಡ ನಾವು ನಮಗೆ ನೆನಪಿರ್ಬೇಕಾಗಿದೆ. ನಾವು ದೇವಜನರಾಗಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಅದಕ್ಕೆ ಆತನ ಹೇಳ್ತಾನೆ, ನೀವು ಹೀಗಿರುವುದರಿಂದ. ಅದಕ್ಕೆ ಆತನು ಹೇಳುವಂಥದ್ದು ಅಂದರೆ 3ನೇ ಹೆಸರಲ್ಲಿ ನೋಡುವಾಗ ಪರಿಶುದ್ಧರಿಗೆ ತಕ್ಕ ಹಾಗೆ ಇವುಗಳ ಹೆಸರನ್ನು ಒಂದು ಸಲವಾದರೂ ಎತ್ತಬಾರದು. ಅಲ್ಲಿ ಎತ್ತಬಾರದು, ಮುಂದೆ ಬರುವಾಗ ಅವುಗಳನ್ನು ಮಾಡಬಾರದು. ಅಂಥವ್ರು ಮಾಡುವಂಥವ್ರು ದೇವರ ರಾಜ್ಯಕ್ಕೆ ಹೇಗೂ ಈ ದೇವರ ರಾಜ್ಯ ಹೇಳಿರುವಂಥದ್ದು ನಾವು ಇನ್ನೊಂದು ಸಾರಿ ನಾವು ನೋಡಬೇಕಾಗತ್ತೆ. ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯನಾಗುವುದಿಲ್ಲ ಅಂತ ನೀವು ಬಲ್ಲಿರಲ್ಲವೇ. ಹೇಗೂ ನೋಡುವಾಗ ಪೌಲನು ವಿಶೇಷವಾಗಿ ರಾಜ್ಯ ಮತ್ತು ಚರ್ಚ್ನ ಒಂದು ವಿಭಜನೆ ಮಾಡಿರುವಂಥದ್ದು, ಪ್ರತ್ಯೇಕವಾಗಿ ಬರೆದಿರುವಂಥದ್ದು. ಆದರೂ ಕೂಡ ಇಲ್ಲಿ ಆತನು ರಾಜ್ಯ ಅಂತ ಬರೆದಿದ್ದಾನೆ. ಅದರ ಬಗ್ಗೆ ನಾವು ಇನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಆದರೆ ಹೇಗೂ ಇವುಗಳು ದೇವರ ಮಕ್ಕಳಿಗೆ ತಕ್ಕವಾದಂಥವುಗಳಲ್ಲ. ದೇವರ ಮಕ್ಕಳು ನಿಜವಾದಂಥ ಪ್ರೀತಿಯಿಂದ ನಾವು ಜೀವಿಸುತ್ತದೆ. ಆ ಪ್ರೀತಿ ದೇವರಿಂದಲೇ ಬಂದಿರುವಂಥದ್ದು. ಪ್ರೀತಿ ಏನಂತಾರೆ, ಸ್ವಾರ್ಥ ಇಲ್ಲದೇ ಇರುವಂಥದ್ದು. ಆ ಪ್ರೀತಿ ದೇವರನ್ನು ಮಹಿಮೆಪಡಿಸುವಂಥದ್ದು.
ಅರ್ಥದರ್ಥ ಯೇಸು ಕ್ರಿಸ್ತನಿಗೆ ನಾನು ಏನಂತಾರೆ ಸೇವಕನಾಗಿ ಆತನಿಗೆ ಪ್ರಿಯನಾಗಿ ಅಥವಾ ಏನಂತಾರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಏನಂತಾರೆ ಜೊತೆ ಬಾಧ್ಯಸ್ಥರು ಅಂತ ಹೇಳಿ ಕರೀತಾರೆ. ಹಾಗೆ ನೋಡುವಾಗ ದೇವರು ನಮ್ಮನ್ನು ಕ್ರಿಸ್ತನೊಂದಿಗೆ ನಿಲ್ಲಿಸಿ ಕ್ರಿಸ್ತನೊಂದಿಗೆ ಸಮವಾಗಿ ನಮಗೆ ಕಾಣುವಾಗ ಅದಕ್ಕೆ ಯೋಗ್ಯರಾಗಿ ನಾವು ಮಾಡುವಂಥ ಕಾರ್ಯಗಳು ಯಾವುದು ಬೇರೆಯವರು ಬಂದು ಇಲ್ಲಿ ಪೌಲನೇ ಹೇಳ್ತಲ್ಲ ಬೇರೆಯವರು ಬಂದು ನಿಮ್ಗೆ ಏನಂತಾರೆ ಪರೀಕ್ಷೆ ಮಾಡಲಿ ಅಥವಾ ಅವ್ರ ಮುಂದೆ ಹೀಗೆ ನಡ್ಕೊಟ್ರೆ ಅಲ್ಲ. ಆತ್ಮೀಯ ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಡ್ಕೊಟ್ರು. ನಾನು ಮಾಡುವಂಥ ಕಾರ್ಯ, ನಾನು ಆಸೆ ಪಡುವಂಥದ್ದು, ನಾನು ಮಾಡುವಂಥ ಯಾವುದುಗಳು ಇಲ್ಲಿ ನೋಡುವಾಗ ಅಶುದ್ಧತ್ವ ಬಗ್ಗೆ ಮುಂದೆನೂ ಅಲ್ಲಿ ಮತ್ತು ಮುಂದೆನೂ ಇದೆ. ಅದರ ಬಗ್ಗೆ ಆದರೆ ನಾವು ನೆಕ್ಸ್ಟ್ ವೀಕ್ನಲ್ಲಿ ನಾವು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಯಾಕಂದರೆ ಅಶುದ್ಧತ್ವ ಏನಾಗಿದೆ ಅದು ಕೂಡ ಅದೇ ರೀತಿಯಾದಂಥ ಪಾಪಕ್ಕೆ ಸಮಾನವಾಗಿರುತ್ತೆ. ಇದು ಕೇವಲ ಏನಂತಾರೆ ಸ್ನಾನ ಮಾಡುವಂಥದ್ದಾಗಲಿ, ಉಡುಪು ಬಟ್ಟೆಗಳು ಒಳ್ಳೆ ರೀತಿ ಹಾಕೋಬೇಕಾಗಿರುವಂಥದ್ದು, ಶುಭ್ರವಾಗಿರುವಂಥದ್ದು, ಕ್ಲೀನ್ ಆಗಿರುವಂಥದ್ದು ಇದರ ಬಗ್ಗೆ ಅಲ್ಲಾದರೆ ಮಾನಸಿಕವಾಗಿ ಅಶುದ್ಧತ್ವದಲ್ಲಿ ಜೀವಿಸುವಂಥದ್ದು ಅವುಗಳು ಕೂಡ ಉಂಟು. ಅದೇನಿದೆ ನಾವು ಮುಂದಿನ ಅಭ್ಯಾಸ ವಿಷಯದಲ್ಲಿ ನೋಡೋಣ. ಅದಕ್ಕೋಸ್ಕರ ಈ ವಿಷಯಗಳು ಮೂರನ್ನೂ ಕೂಡ ಹಾಗೆ ಇದೆ. ಲೋಭ ಅನ್ನುವಂಥದ್ದು ನಾವು ಅನೇಕ ಸಾರಿ ಇವುಗಳನ್ನು ನಾವು ಮಾಡ್ತಾನೆ ಇರ್ತೇವೆ ಕ್ರಿಸ್ತ ವಿಶ್ವಾಸಿಗಳಾಗಿದ್ದು. ಏನಂದರೆ ಬೇರೆಯವ್ರಿಗಿರುವಂಥದ್ದು ನನಗಿರಬೇಕು, ಬೇರೆಯವ್ರು ಏನು ಹೊಂದಿದವರು ನನಗೆ ಅದು ಬರಬೇಕು. ಅದು ಕ್ರಿಸ್ತ ವಿಶ್ವಾಸಿ ಅದನ್ನು ನಮ್ಗೆ ನೆನಪು ಮಾಡಲ್ಲ. ಆದರೆ ಆತ್ಮೀಯತೆ ದೇವರ ಮಕ್ಕಳೇ ತಕ್ಕಂತೆ ನಿಮ್ಗೆ ಏನಿದೆ ಅದರಲ್ಲಿ ತೃಪ್ತಿಯಾಗಿದೆ. ಬೇಡ ನನಗೆ ಆಗಲಿಲ್ಲ, ನನಗೆ ಅದು ಬೇಕು, ನನಗದು ಆಗಬೇಕು, ಅವರಂತೆ ನನಗಾಗಬೇಕು. ಯಾರಿಲ್ಲದೆ ಹೋದ್ರೆ ನಮಗೆ ಅದು ಆಗಬೇಕು ಇದಾಗಬೇಕಂತ ಬರೋಲ್ಲ. ಆದರೆ ನಾವು ಯೋಚನೆ ಮಾಡಿದ್ರೆ ಅವರಂತೆ ನನಗೆ ಇರ್ಬೇಕಂತ ನಾನು ಎಂದೂ ಅನಿಸಿಲ್ಲ. ಕೇವಲ ನಮ್ಗೆ ಚೆನ್ನಾಗಿ ಸಾಕಂತೇವೆ ಇಲ್ಲ. ನಮ್ಮ ಸುತ್ತಮುತ್ತಲು ಒಂದು ವೇಳೆ ಕಷ್ಟ ಕಣ್ಣೀರು ಸಂಕಟದಲ್ಲೇ ಇದ್ದರೆ ನಾವು ಅವರಂತೆ ಇರಬೇಕಂತ ಬಯಸಲ್ಲ. ನಾವು ಅದನ್ನು ನೋಡಿ ದೇವರ ಮಕ್ಕಳ ಆಗಿದ್ರೆ ದೇವರ ಮಕ್ಕಳಂತೆ ನಾವು ವರ್ತಿಸ್ತೇವೆ. ಆದರೆ ಸುತ್ತಮುತ್ತಲೂ ಅವರಿಂದಲೇ ಏನಂತಾರೆ ಅನ್ಯರಿಂದಲೇ ಕೂಡಲ್ಪಟ್ಟಿರುವಾಗ ನಾವು ನೋಡ್ತೇವೆ ಅವುಗಳನ್ನೇ ಬಯಸ್ತಿರ್ತೇವೆ. ಪ್ರತಿಯೊಂದು ವಿಷಯದಲ್ಲಿ ಅವರಂತೆ ಇರಬೇಕು, ಅವರಂತೆ ಆಗಬೇಕು. ಅದು ಲೋಭ. ಆ ಲೋಭ ಅಶುದ್ಧತ್ವಕ್ಕೂ ಜಾರತ್ವಕ್ಕೂ ಸಮವಾಗಿದೆ. ಯಾವುದನ್ನೋ ಒಂದೇ ವಿಶೇಷವಾಗಿ ತೆಗೆದು ಇದರಿಂದನೇ ಪಾಪಿಗಳು ಇದನ್ನು ಪಾಪಿ ಮಾಡೋದಲ್ಲ. ಕರ್ತನಾದರೂ ಏನಂತಾರೆ ಪರ್ವತ ಪ್ರಸಂಗದಲ್ಲಿ ಅವಾಗಲೇ ನೋಡದೆ ಹೇಳಿಲ್ಲ ಅಂದರೆ ಆತ್ಮೀಯತನೇ ನೀವು ಏನಂತಾರೆ ಧರ್ಮಶಾಸ್ತ್ರದಲ್ಲಿ ಇತ್ತು ನ್ಯಾಯ ಪ್ರಮಾಣದಲ್ಲಿ ಕೇಳಿದರೆ ಅಥವಾ ಮೋಶೆ ಹೇಳಿದನ್ನೇ ವಿಚಾರ ಮಾಡಬಾರ್ದು ಅಥವಾ ನರಹತ್ಯೆ ಮಾಡಬಾರ್ದು. ಅದ್ರ ಕರ್ತನೇನೇ ಅದ ಒಬ್ಬನ ಸಹೋದರನಿಗೆ ದುಷ್ಟ ಅಂತ ಸಹೋದರನಿಗೆ ತಪ್ಪಾಗಿ ನಾನು ಹೇಳಿದ್ರೆ ಅವಳೇ ನೀನು ನರಹತ್ಯೆ ಮಾಡಿದೆ, ಅಥವಾ ಒಬ್ಬ ಸ್ತ್ರೀಯನ್ನು ನೀನು ಮೋಹದ ಕಣ್ಣಿನಿಂದ ನೋಡಿದ್ರೆ ಅವಳೇ ನೀನು ವಿಚಾರ ಮಾಡಿದೆ ಅಂತ. ಹೀಗೆ ನಡ್ಕೊಳ್ಳುವಂಥದ್ದು ಹೊರಗಿನ ತೋರುವಿಕೆಯಲ್ಲಿ ಅದು ಕಾಣುವಂಥದ್ದಲ್ಲ. ಲೋಭ ಅನ್ನುವಂಥದ್ದು ಕೂಡ ಹಾಗೆ ಒಳಗಿರುವಂಥದ್ದಾಗಿದೆ. ಒಳಗಿದ್ದವುಗಳು ನಮಗೆ ಏನಂತಾರೆ ಯಾವುದನ್ನು ಹೊಂದೋದಕ್ಕೆ ತವಕ ಪಡಿಸ್ತಾ ಇರುತ್ತೆ. ಹಗಲಿರುಳು ಅದಕ್ಕೋಸ್ಕರ ಏನಂತಾರೆ ನಿದ್ರೆ ಮಾಡಲ್ಲ, ನಿದ್ರೆ ಬರಲ್ಲ, ಈ ಯೋಚನೆ ಇದು ಮಾಡಬೇಕು, ಹೊಂದಬೇಕು ಅದು ಆಗಲೇಬೇಕು. ಹೌದು, ಎಲ್ಲರಿಗೂ ಎಲ್ಲವೂ ಉತ್ತಮವಾಗಿ ಆರಾಮವಾಗಿ ಸುಖಕರವಾಗಿ ನಾವು ಇರೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ, ಆಸೆ ಪಡ್ತೇವೆ, ಒಳ್ಳೆಯದೇ. ಆದರೆ ಅನೇಕ ಸಾರಿ ದೇವರು ಕೆಲವುಗಳನ್ನು ಯಾಕೆ ಕೊಡಲ್ಲ ಅಂತ ಹೇಳಿ ನೋಡುವಾಗ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಾವು ತಪ್ಪು ಮಾಡಿದಕ್ಕೆ ಅಥವಾ ಪಾಪಿಗಳಾದಕ್ಕೆ ಕೊಟ್ಟಿಲ್ಲ ಆ ರೀತಿಯಾಗಿ ನಿರ್ಧಾರಕ್ಕೆ ಬರೋದು ಬೇಕಾಗಿಲ್ಲ. ಆದರೆ ಹೇಗೂ ದೇವರು ಕೆಲವುಗಳನ್ನು ನಮಗೆ ಕೊಡದಿದ್ರೆ ಬೇರೆಯವ್ರಿಗೆ ಇದೆ ಅದಕ್ಕೆ ನಾವು ಅದು ಹೊಂದಲೇಬೇಕು, ಅದಕ್ಕೋಸ್ಕರ ತಾವು ಕೊಡುವಂಥದ್ದು ಅದು ಲೋಭವಾಗಿದೆ. ಆ ಲೋಭ ನಮ್ಮನ್ನು ಏನಂತಾರೆ ದೇವರ ಮಕ್ಕಳಾಗಿ ನಡೆದಂತೆ ಮಾಡುವಂಥದ್ದಾಗಿದೆ. ದೇವರ ಮಕ್ಕಳಾಗಿ ನಾವು ನಡಿಬೇಕಾದ್ರೆ ಅದನ್ನು ನಮ್ಮಲ್ಲಿ ಇರಬಾರ್ದು. ಈ ವಿಷಯ ಯಾವುದಕ್ಕಿಲ್ಲ ಅಂದರೆ ನಾನು ನನ್ನ ಸಹೋದರನನ್ನು ಪ್ರೀತಿ ಮಾಡ್ತಿಲ್ಲ, ನನ್ನ ನೆರೆಯವರನ್ನು ನನ್ನಂತೆ ನಾನು ಪ್ರೀತಿ ಮಾಡ್ತಿಲ್ಲ,
ಪ್ರೀತಿ ದ್ವೇಷ ಮಾಡ್ತಿದ್ದೇನೆ, ಅದಕ್ಕೋಸ್ಕರ ನಾನು ಅವುಗಳನ್ನು ಆತನಿಗೆ ಇರುವಂಥದ್ದನ್ನೇ ನಾನು ಬಯಸುತ್ತೇನೆ. ಅಂದರೆ ನಾವು ಹಾಗೆ ಇಲ್ಲ ಅಂತ ನಾವು ಹೇಳ್ತೇವೆ, ಆದರೆ ಅದು ಅದೇ. ಅದಕ್ಕೆ ಅದು ಪ್ರೀತಿ ಅಲ್ಲ. ಅಂದರೆ ಇಲ್ಲಿ ದೇವರ ಮಕ್ಕಳಾಗಿ ಪ್ರೀತಿಲಿ ನಡ್ಕೊಳ್ರಿ ಅಂದರೆ ಪ್ರೀತಿ ಇವೆಲ್ಲವುಗಳು ಪ್ರೀತಿಲಿ ನಡ್ಕೊಳ್ಳೋಂಥದ್ದಲ್ಲ, ಅದಕ್ಕೋಸ್ಕರ ನೀವು ಹಾಗೆ ನಡ್ಕೊಳ್ಬೇಡ್ರಿ. ಇವತ್ತು ದೇವರ ವಾಕ್ಯಗಳನ್ನು ನಮಗೆ ಈ ವಿಷಯಗಳನ್ನು ಆತನು ಬೋಧಿಸಿರುವಾಗ ನಾವು ದೇವರ ಮಕ್ಕಳಾಗಿದ್ದೇವೆ, ಪರಿಶುದ್ಧರಾಗಿದ್ದೇವೆ, ಅದಕ್ಕೆ ತಕ್ಕ ಹಾಗೆ ನಾವು ಜೀವಿಸ್ತಿದ್ದೇವೆ, ಅದಕ್ಕೆ ತಕ್ಕ ಹಾಗೆ ನಾವು ಏನಂತಾರೆ ನಮ್ಮನ್ನು ನಾವು ಆ ಒಂದು ದಾರಿಯಲ್ಲಿ ಆ ಒಂದು ಪ್ರಯತ್ನದಲ್ಲಿ ನಾವು ನಡೀತಾ ಇದ್ದೇವೆ. ಯಾಕಂದರೆ ಮತ್ತೆ ನಾವು ನೋಡ್ತೇವೆ, ಒಬ್ಬರು ಹೇಳಿದ ಹಾಗೆ ಕರ್ತನು ಹೇಳಿದ್ದಾನೆ ಅಂದರೆ ಅಗಲವಾದಂಥ ಮಾರ್ಗ ಉಂಟು, ಇನ್ನೊಂದು ಇಕ್ಕಟ್ಟಾದಂಥ ಮಾರ್ಗ ಉಂಟು. ಅದಕ್ಕೆ ಒಬ್ಬರು ವಿವರಣೆ ಕೊಟ್ಟಿರುವಂಥ ನಾವು ಅನೇಕ ಸರಿ ನೋಡಿದೆ. ಅಂದರೆ ಅಗಲವಾದಂಥ ಮಾರ್ಗ ಎಲ್ಲೋ ಬೇರೆ ಕಡೆ, ಇಕ್ಕಟ್ಟಾದಂಥ ಮಾರ್ಗ ಎಲ್ಲೋ ಒಂದು ಬೇರೆ ಕಡೆ ಇದೆ ಅಂತಲ್ಲ. ಅಗಲವಾದಂಥ ಮಾರ್ಗದಲ್ಲಿಯೇ ಮಧ್ಯದಲ್ಲಿಯೇ ಇಕ್ಕಟ್ಟಾದಂಥ ಮಾರ್ಗ ಉಂಟು. ಅಗಲವಾದಂಥ ಮಾರ್ಗದಲ್ಲಿ ಇಕ್ಕಟ್ಟಾದಂಥ ಮಾರ್ಗ ಉಂಟು. ಆ ಇಕ್ಕಟ್ಟಾದ ಮಾರ್ಗದಲ್ಲಿಯೇ ಜನರೆಲ್ಲ ಅಂದರೆ ಅಗಲವಾದಂಥ ಮಾರ್ಗದಲ್ಲಿ ಯಾವ ದಿಕ್ಕಿನಲ್ಲಿ ಜನ ಹೋಗ್ತಿದ್ದಾರೋ ಅದಕ್ಕೆ ತದ್ವಿರುದ್ಧವಾಗಿ ಇಕ್ಕಟ್ಟಿನ ಮಾರ್ಗದಲ್ಲಿ ತದ್ವಿರುದ್ಧವಾಗಿ ನಾವು ಇಕ್ಕಟ್ಟಿನ ಮಾರ್ಗದಲ್ಲಿ ಹೋಗ್ತಿದ್ದೇವೆ. ಅವಾಗ ನಾವು ಅಕ್ಕಪಕ್ಕದಲ್ಲಿ ನೋಡುವ ಅಗಲವಾದಂಥ ಮಾರ್ಗದಲ್ಲಿ ಜನ ಎಷ್ಟು ಚೆನ್ನಾಗಿದ್ದಾರೆ, ಅಗಲವಾದಂಥ ಮಾರ್ಗದಲ್ಲಿ ಎಷ್ಟು ಏನಂತಾರೆ ಪಾಪ ಮಾಡ್ತಿದ್ದಾರೆ, ಅಗಲವಾದಂಥ ಮಾರ್ಗದಲ್ಲಿ ಏನೂ ಅವರಿಗೆ ಶಿಕ್ಷೆ ಇಲ್ಲ, ಯಾವುದೇ ತೊಂದರೆಗಳಿಲ್ಲ, ಅಗಲವಾದಂಥ ಮಾರ್ಗದಲ್ಲಿ ಏನೆಲ್ಲ ಆಶೆ ಪಟ್ಟು ಹೊಂದ್ತಾ ಇದ್ದಾರೆ, ಇವೆಲ್ಲ ನೋಡ್ತಿರ್ತೇವೆ. ಇಕ್ಕಟ್ಟಿನ ಮಾರ್ಗದಲ್ಲಿ ಅವುಗಳನ್ನು ನೋಡ್ತಾನೆ ಹೋಗುವಾಗಲೇ ನಮಗೆ ಅಂದರೆ ಅವು ಪಕ್ಕದಲ್ಲೇ ಕಾಣ್ತಾ ಇರುತ್ತೆ. ಆವಾಗಲೇ ನಮಗೆ ಲೋಭ ಅನ್ನೋಂಥದ್ದು ಬರುತ್ತೆ, ಅಶುದ್ಧತ್ವನು ಬರುತ್ತೆ, ಜಾರತ್ವನು ಬರುತ್ತೆ. ಆದರೆ ಅವುಗಳು ಪ್ರೀತಿ ಇಲ್ಲ, ಅವು ಪ್ರೀತಿ ಇಲ್ಲ. ಮತ್ತು ನಾವು ಅವುಗಳನ್ನು ಪ್ರೀತಿಸುವಂಥದ್ದಲ್ಲ, ಅವುಗಳಲ್ಲಿ ಮುಂದಿನ ವರ್ಷದೊಳಗೆ ಅವುಗಳಲ್ಲಿ ಪಾಲುಗಾರರು ಕೂಡ ಆಗ್ಬೇಕಂತವ್ರು ಮಾಡೋದ್ರ ಜೊತೆಯಲ್ಲಿ ಅವುಗಳ ಜೊತೆ ಪಾಲುಗಾರರು ಕೂಡ ಆಗ್ಬೇಕು. ಯಾಕಂದರೆ ನಿಮ್ಮ ಮಾರ್ಗವೇ ಬೇರೆ ಆಗಿದೆ, ನಮ್ಮ ಮಾರ್ಗವು ಇಕ್ಕಟ್ಟಿನ ಮಾರ್ಗವಾಗಿದೆ, ಅದರ ದಾರಿ ಬಿಕ್ಕಟ್ಟು ದೇವರು ಹೇಳುವಂತ ನೋಡ್ತೇವೆ. ಈ ರೀತಿಯಾಗಿ ನಡ್ಕೊಳ್ಳೋದಕ್ಕೆ ಇರ್ತದೆ ಪೌಲನು ಮಾತುಗಳನ್ನು ಹೇಳಿದ್ದಾನೆ. ಅಂದರೆ ಮಾತುಗಳಷ್ಟೇ ಅಲ್ಲ, ಅದು ಬೋಧನೆ ಮತ್ತು ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಅಪ್ಪಣೆ ಮತ್ತು ಆಜ್ಞೆಯಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. 4ನೇ ವರ್ಷದ ಮುಂದಿನ ದಿವಸದಲ್ಲಿ ನೋಡ್ತೇವೆ, ಇಲ್ಲವೇ ಹೊಲಸುತನ, ಹುಚ್ಚಿ ಮಾತು, ಹುಚ್ಚಿದೆ, ಇವು ಬೇಡ. ಇವುಗಳು ಹೇಗೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಏನಂತಾರೆ ಘಾತವನ್ನು ಮಾಡುವಂಥದ್ದಾಗಿದೆ ಮತ್ತು ಹೇಗೆ ನಮ್ಮ ಸಮಯ ವ್ಯರ್ಥ ಮಾಡ್ತೇವೆ ನಾವು ನೋಡ್ತೇವೆ. ಆದರೆ ಇಂದಿಗೆ ಈ ಒಂದು 3 ವಿಷಯಗಳು ನೋಡಿದಾಗ ನಾವು ಪ್ರೀತಿಯಲ್ಲಿ ನಡ್ಕೊಳ್ಳುತ್ತಿದ್ದೇವೆ. ಆದರೆ ಪ್ರೀತಿ ಇದಲ್ಲ, ಇದು ಪ್ರೀತಿ ಅಲ್ಲ. ಲೋಕ ಹೇಳುತ್ತಿರುವಂಥದ್ದು ಪ್ರೀತಿ ಅಲ್ಲ. ಲೋಕದ ಪ್ರೀತಿ ಸಿದ್ಧಾಂತವೇ ಬೇರೆ. ಆದರೆ ಆ ಪ್ರೀತಿ ಜಾರತ್ವಕ್ಕೆ, ಅಶುದ್ಧತ್ವಕ್ಕೆ, ಲೋಭಕ್ಕೆ ನಡೆಸ್ತದೆ. ದೇವರ ಪ್ರೀತಿ ಅವುಗಳಿಂದ ಹೊರಗೆ ಬೇರ್ಪಡಿಸಿ ಅದಕ್ಕೆ ತದ್ವಿರುದ್ಧವಾಗಿ ನಡೆಸ್ತದೆ. ಅದು ಹೇಳುವಂಥದ್ದಂದರೆ ನೀವು ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಡೆಯಿರಿ. ನಮ್ಮನ್ನು ನಾವು ಈ ವಾಕ್ಯಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಾವು ಜೀವಿಸ್ತೇವೆ.